ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಹಾಕೋದಕ್ಕೆ 6 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ನಿಡಲ್ ಬಂದು 10.075 mm ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು ಡಿಸೈನ್ ಅಂತಲೇ ಅನ್ಬೋದು. ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ, ಅಂದರೆ ಮಣಿಗಳನ್ನ ಯಾವುದನ್ನು ಕೂಡ ಹಾಕ್ಕೊಳ್ತಾ ಇಲ್ಲ. ನಾನು ಈ ಡಿಸೈನ್ನ ರೈಟ್ ಸೈಡಿಂದ ಹಾಕ್ತೀನಿ, ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿದ್ದೀನಿ. ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಇಲ್ಲಿ ನಾನು ಒಂದು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸಲ ಲಾಕ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನನ್ನು ಹಾಕಿ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಮತ್ತೊಂದು ಚೈನನ್ನು ಹಾಕ್ಕೊಳ್ತೀನಿ, ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಚೈನನ್ನು ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ ಮಾಡಬೇಕು. ಫ್ರೆಂಡ್ಸ್, ನೋಡ್ತಿರ್ಬೋದು ಇಲ್ಲಿ 4 ಸಿಂಗಲ್ ಕ್ರೋಶಗಳಾಗಿದೆ. ಇವಾಗ 5ನೇ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಒಂದು ಚೈನನ್ನು ಹಾಕ್ಕೊಳ್ಬೇಕು, ಒಂದು ಸಿಂಗಲ್ ಕ್ರೋಶ, ಅಂದರೆ 1 ಪಾಯಿಂಟ್ ಅಷ್ಟು ಗ್ಯಾಪ್ ಕೊಟ್ಟು ಅಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು. ಒಟ್ಟು ಇಲ್ಲಿ 1 2 3 4 5 6 ಸಿಂಗಲ್ ಕ್ರೋಶ ಆಗಿದೆ. ಅಂದರೆ ನಾನು ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡ್ಕೊಂಡಲ್ವ, ಅದನ್ನು ಕೂಡ ಕನ್ಸಿಡರ್ ಮಾಡಿದ್ದೀನಿ ಒಂದು ಸಿಂಗಲ್ ಕ್ರೋಶ ಅಂತ. 6 ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾನಿವಾಗ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಒಟ್ಟು 5 ಚೈನ್ಗಳನ್ನ ಹಾಕ್ಕೊಂಡೆ. 5 ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಹಿಂದೆ ತಿರುಗಿಸ್ಕೊಂಡ್ಮೇಲೆ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ಗೆ 1 2 3 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಒಂದು ಸಲ. ಈ 5 ಚೈನ್ ಗ್ಯಾಪ್ ಇದೆಯಲ್ವಾ, ಅದರೊಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಹಿಂದೆಯಿಂದ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ವಲ್ಲ, ಅಲ್ಲಿಗೆ ಹೋಗಿ ಥ್ರೆಡನ್ನು ತಂದಾಗ ಸೂಜಿ ಮೇಲೆ 3 ದಾರ ಇರುತ್ತೆ. 2ರಿಂದ 1 ಮತ್ತು 2 ಲೂಪಿಂದ 1 ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆಯಿತು. ಕಂಬ ಆದಮೇಲೆ ನಾನು 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನನ್ನು ಹಾಕಿ ನಾವು ಫಸ್ಟ್ 2 ಲೂಪಿಂದ 1, ನೆಕ್ಸ್ಟ್ 2 ಲೂಪಿಂದ 1 ಮಾಡಿದ್ವಲ್ಲ, ಕೊನೆಯಲ್ಲಿ 2 ಲೂಪ್ ಇರುತ್ತೆ ಫ್ರೆಂಡ್ಸ್. ಅಲ್ಲಿ ಆ 2 ಲೂಪ್ ಒಳಗಡೆ ಈ ರೀತಿ ನಿಡಲ್ನ ಹಾಕಬೇಕು. ನಿಡಲ್ನ ಹಾಕಿ ಥ್ರೆಡನ್ನು ತರಬೇಕು. ಥ್ರೆಡನ್ನು ತಂದಾಗ ಸೂಜಿ ಮೇಲೆ 2 ದಾರ ಇರುತ್ತೆ, ಅಂದರೆ 2 ಲೂಪ್ ಇರುತ್ತೆ, ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು. ಒಂಥರ ಪಿಕೋಟ್ ಥರ ಆಗುತ್ತೆ ಇದು. ಡಬಲ್ ಕ್ರೋಶ ಕಂಬದ ಮೇಲೆ ಪಿಕೋಟ್ ಆಯಿತು. ಇವಾಗ ಅದೇ ಡಬಲ್ ಕ್ರೋಶ ಕಂಬಕ್ಕೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಇದು ಸೇರಿ 2ನೇ ಸಿಂಗಲ್ ಕ್ರೋಶ, ಅಂದರೆ ಲಾಕ್ ಮಾಡಿದ್ವಲ್ಲ ಫಸ್ಟ್ ಒನ್ನು, ಅದನ್ನು ಕೂಡ ಕನ್ಸಿಡರ್ ಮಾಡಿದ್ರೆ 2ನೇ ಸಿಂಗಲ್ ಕ್ರೋಶ, 3ನೇ ಸಿಂಗಲ್ ಕ್ರೋಶ, 4ನೇ ಸಿಂಗಲ್ ಕ್ರೋಶ. ಒಟ್ಟು 4 ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಅದೇ ಡಬಲ್ ಕ್ರೋಶ ಕಂಬಕ್ಕೆ. ನಂತರ ಈ 5 ಚೈನ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ಒಂದು ಸಿಂಪಲ್ ಆಗಿರುವಂಥ ಪೆಟಲ್ಸ್ ಆಯಿತು. ನಂತರ ಮತ್ತೆ ನಾನು 2 ಚೈನ್ನ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಮಾತ್ರ 3 ಚೈನ್ನ ಹಾಕ್ಕೊಳ್ಳಿ, ನಂತರ 2 ಚೈನ್ ಹಾಕ್ಕೊಂಡ್ರೆ ಸಾಕು. ಫಸ್ಟ್ ಪೆಟಲ್ಸ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಅಂದರೆ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡೆ. ಡಬಲ್ ಕ್ರೋಶ ಕಂಬದ 2 ಲೂಪ್ ಇರುತ್ತೆ ಫ್ರೆಂಡ್ಸ್. 2ರಿಂದ 1, 2ರಿಂದ 1 ಮಾಡ್ತೀವಲ್ಲ, ಕೊನೆಯಲ್ಲಿ 2 ಲೂಪ್ ಇರುತ್ತೆ ಈ ರೀತಿ. ಅಲ್ಲಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶ ರೀತಿ ಮಾಡಬೇಕು. ನಂತರ ಆ ಡಬಲ್ ಕ್ರೋಶ ಕಂಬಕ್ಕೆ ನಾವು, ಅಂದರೆ ಕಂಬದ ಹಿಂದೆಯಿಂದ, ಅಂದರೆ ಕೆಳಗಡೆಯಿಂದ ಹೋಗಿ ಥ್ರೆಡನ್ನು ತಂದು ಸಿಂಗಲ್ ಕ್ರೋಶನ ಮಾಡಬೇಕು. ಆ ಡಬಲ್ ಕ್ರೋಶ ಕಂಬದಲ್ಲಿ ಒಟ್ಟು 4 ಸಲ ಸಿಂಗಲ್ ಕ್ರೋಶ ಬರುತ್ತೆ. ನೀಟಾಗಿ ಆ ಡಬಲ್ ಕ್ರೋಶ ಕಂಬಕ್ಕೆ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. 4 ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ 5 ಚೈನ್ ಗ್ಯಾಪಿಗೆ ನಾವು ಲಾಕ್ ಮಾಡಬೇಕು. ಇವಾಗ 2 ಪೆಟಲ್ಸ್ ಆಯಿತು, ನೋಡ್ತಿರ್ಬೋದು. ಮತ್ತೆ ನಾನು 2 ಚೈನ್ನ ಹಾಕ್ಕೊಳ್ತೀನಿ. 2 ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಒಂದು ಸಲ.
5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. 2 ಲೂಪಿಂದ ಒಂದು, ಮತ್ತೆರಡು ದಾರದಿಂದ ಒಂದು, ಅಂದರೆ ಮತ್ತೆರಡು ಲೂಪಿಂದ ಒಂದು. ನಂತರ 3 ಚೈನ್ನ ಹಾಕಿ ಅದೇ ಕಂಬದ ಕೊನೆಯಲ್ಲಿ 2 ಲೂಪ್ ಥರ ಇರುತ್ತೆ, ಅಂದರೆ ಡಬಲ್ ಕ್ರೋಶೆ ಕಂಬದ ಮೇಲೆ 2 ಲೂಪ್ ಇರುತ್ತೆ, ಅದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಮಾಡಿ ಆ ಡಬಲ್ ಕ್ರೋಶೆ ಕಂಬಕ್ಕೆ ಮತ್ತೆ ನಾವು ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ಒಟ್ಟು 4 ಸಲ ಸಿಂಗಲ್ ಕ್ರೋಶೆ ಇರುತ್ತೆ ಇಲ್ಲಿ. ನಾವು ಇವಾಗ ಸಿಂಗಲ್ ಕ್ರೋಶೆ ಆಗ್ತಾ ಇರೋದು 3 ಸಲ. ಸೊ ಪಿಕೋಟ್ ಆದಮೇಲೆ ಲಾಕ್ ಮಾಡ್ತೀವಲ್ಲ, ಅದು ಸೇರಿಸಿ 4 ಸಲ ಸಿಂಗಲ್ ಕ್ರೋಶೆ ಬರುತ್ತೆ ಡಬಲ್ ಕ್ರೋಶಕ್ಕೆ. 4 ಸಲ ಸಿಂಗಲ್ ಕ್ರೋಶೆ ಆದಮೇಲೆ ಆ 5 ಚೈನ್ ಗ್ಯಾಪಿಗೆ ನಾವು ಲಾಕ್ ಮಾಡಬೇಕು. ಇಲ್ಲಿ ನಮಗೆ 3 ಪೆಟಲ್ಸ್ ಆಗಿದೆ ನೋಡ್ತಿರ್ಬೋದು. ಇದೇ ರೀತಿ ಇನ್ನೂ ಒಂದು ಪೆಟಲ್ಸ್ನ ಮಾಡ್ಕೊಳ್ಬೇಕು. ಮೊದಲಿಗೆ 2 ಚೈನ್ನ ಹಾಕ್ಕೊಳ್ಬೇಕು. 2 ಚೈನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಕಂಬ ಆದಮೇಲೆ 3 ಚೈನ್ನ ಹಾಕಿ ಆ ಕಂಬದ ಮೇಲೆ 2 ಲೂಪ್ ಥರ ಇರುತ್ತೆ ಅಲ್ವಾ, ಆ ಲೂಪ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಆ ಡಬಲ್ ಕ್ರೋಶೆ ಕಂಬಕ್ಕೆ ಸಿಂಗಲ್ ಕ್ರೋಶೆನ ಮಾಡಬೇಕು. 1 2 3 4 ಸಲ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನಂತರ ನಾವು ಆ 5 ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು. ನಂತರ ಆ ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇದಕ್ಕೆ 4 ಪೆಟಲ್ಸ್ ಬಂದಿದೆ ಈ 5 ಚೈನ್ ಗ್ಯಾಪಲ್ಲಿ. ನಿಮ್ಗೆ 5 ಪೆಟಲ್ಸ್ ಬೇಕು ಅಂದರೆ ನಿಮಗೇನಾದರೂ 7 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆವಾಗ 5 ಪೆಟಲ್ಸ್ನ ಆರಾಮಾಗಿ ಹಾಕ್ಕೊಳ್ಬೋದು. ನಂತರ ನಾನು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಲ ಸಿಂಗಲ್ ಕ್ರೋಶೆನ ಮಾಡಿಕೊಂಡೆ ಲೇಸ್ ಮೇಲೆ. ಈ ರೀತಿ ಕಾಣಿಸುತ್ತೆ ಆರ್ಚು. ಸೊ ತುಂಬ ಕ್ಯೂಟಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇದಕ್ಕೆ ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು. ನಂತರ ನಾನು ಒಂದು ಚೈನನ್ನು ಹಾಕ್ಕೊಳ್ತೀನಿ, ಮತ್ತು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. 1 ಪಾಯಿಂಟಷ್ಟು ಗ್ಯಾಪ್ ಕೊಟ್ಟು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಮತ್ತೆ ಒಂದು ಚೈನನ್ನು ಹಾಕ್ಕೊಳ್ಬೇಕು, 1 ಪಾಯಿಂಟಷ್ಟು ಗ್ಯಾಪ್ ಕೊಟ್ಟು ಸಿಂಗಲ್ ಕ್ರೋಶೆನ ಮಾಡಬೇಕು. ಮತ್ತೊಂದು ಚೈನನ್ನು ಹಾಕ್ಕೊಳ್ಬೇಕು, 1 ಪಾಯಿಂಟಷ್ಟು ಗ್ಯಾಪ್ ಕೊಟ್ಟು ಸಿಂಗಲ್ ಕ್ರೋಶೆನ ಮಾಡಬೇಕು. ಒಟ್ಟು ಇಲ್ಲಿ 4 ಸಿಂಗಲ್ ಕ್ರೋಶೆ ಆಯಿತು. ಸ್ಟಾರ್ಟಿಂಗಲ್ಲಿ ನಾನು ಒಟ್ಟು 6 ಸಲ ಸಿಂಗಲ್ ಕ್ರೋಶೆನ ಮಾಡಿದ್ದೆ. ಇಲ್ಲಿ ಲಾಕ್ ಆದಮೇಲೆ 3 ಸಲ ಮಾಡ್ಕೊಂಡಿದ್ದೀನಿ. ಒಟ್ಟು 4 ಸಲ ಸಿಂಗಲ್ ಕ್ರೋಶೆ ಇರುತ್ತೆ. 4 ಸಲ ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ. ಸ್ಟಾರ್ಟಿಂಗಿನ ನಾನು ಪ್ಲೇಸ್ ಬಿಟ್ಟಿಲ್ಲ. ಸ್ಟಾರ್ಟಿಂಗ್ ಏನಾದರೂ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬೇಕು ಅಂದರೆ ಈ ರೀತಿ 3 ಚೈನ್ನ ಹಾಕಿ ಒಂದು 6 ಸಲ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ 4 ಸಲ ಸಿಂಗಲ್ ಕ್ರೋಶೆ ಇತ್ತಲ್ವ, ಹಾಗಾಗಿ ಈ ಸೈಡು 8 ಸಲ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತೀನಿ. ಮಧ್ಯದಲ್ಲಿ ಕುಚ್ಚು ಕಟ್ಟೋದಕ್ಕೆ 3 ಚೈನ್ ಬಿಟ್ಟಿದ್ದೀನಿ. ಅದಾದಮೇಲೆ 8 ಸಲ ನಾವು ಸಿಂಗಲ್ ಕ್ರೋಶೆನ ಮಾಡಬೇಕು. ಒಂದೊಂದೇ ಚೈನನ್ನು ಹಾಕ್ಕೊಂಡು 8 ಸಲ ಸಿಂಗಲ್ ಕ್ರೋಶೆನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೋಡ್ತಿರ್ಬೋದು ಇಲ್ಲಿ ನಾನು 4 ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕಿ 8 ಸಲ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಚೈನ್ಗಳನ್ನ ಹಾಕ್ತೀನಿ. 8 ಸಿಂಗಲ್ ಕ್ರೋಶೆನ ಮಾಡಿ 5 ಚೈನ್ನ ಹಾಕ್ತಾಯಿನಿ ಆರ್ಚ್ ಮಾಡೋದಕ್ಕೆ. ನಿಮಗೇನಾದರೂ ಆರ್ಚಲ್ಲಿ 5 ಪೆಟಲ್ಸ್ ಬೇಕು ಅಂದರೆ 7 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಲೇಸನ್ನು ಹಿಂದೆ ತಿರುಗಿಸ್ಕೊಂಡು 1 ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ 2ನೇ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿನಿ. ಲಾಕ್ ಆದಮೇಲೆ ನಾವು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಮೊದಲಿಗೆ 3 ಚೈನ್ನ ಹಾಕಬೇಕು. 1 2 3 3 ಚೈನನ್ನು ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಈ ರೀತಿ ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕ್ತಾಯಿನಿ. 3 ಚೈನ್ನ ಹಾಕಿ ಆ ಡಬಲ್ ಕ್ರೋಶದ 2ರಿಂದ 1 ಮಾಡಿರ್ತೀವಲ್ಲ, 2ನೇ ಲೂಪು, ಅಲ್ಲಿ 2 ಲೂಪ್ ಥರ ಇರುತ್ತೆ. ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ. ನಂತರ ಅದೇ ಕಂಬಕ್ಕೆ ನಾವು ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. 4 ಸಲ ಸಿಂಗಲ್ ಕ್ರೋಶೆನ ಮಾಡಬೇಕಾಗುತ್ತೆ. ನೀಟಾಗಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ.
ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಆ 5 ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡಬೇಕು. 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು 2 ಚೈನ್ನ ಹಾಕ್ಕೊಳ್ತೀನಿ ಎರಡನೇ ಪೆಟಲ್ಸ್ನ ಮಾಡೋದಕ್ಕೆ. 2 ಚೈನ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡಬೇಕು. ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು. ಅಂದರೆ ಕಂಬದ ಮೇಲೆ ಮಾಡ್ತಾ ಇದ್ದೀನಿ, ನಾವು ಕಂಬದ ಒಳಗಡೆ ಪಿಕೋಟ್ನ ಮಾಡ್ತಿದ್ವಲ್ಲ, ಆದರೆ ಇಲ್ಲಿ ನಾನು ಕಂಬದ ಮೇಲೆ 2 ಲೂಪಿಗೆ ಲಾಕ್ ಮಾಡಿದೆ. ಆವಾಗ ಅದು ಕಂಬದ ಮೇಲೆ ಬರುತ್ತೆ, ಒಳಗಡೆಯಿಂದ ಮಾಡ್ತಾ ಇಲ್ಲ. ನಂತರ ನಾನು ಈ ಏನದು ಡಬಲ್ ಕ್ರೋಶ ಕಂಬ ಇದೆ ಅದರೊಳಗಡೆ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಅದು ಪೂರ್ತಿ ಫಿಲ್ ಆಗೋದಕ್ಕೆ, ನೀಟಾಗಿ ಫಿನಿಶಿಂಗ್ ಬರೋದಕ್ಕೆ ಎಷ್ಟು ಸಿಂಗಲ್ ಕ್ರೋಶ ಇಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶಗಳನ್ನ ಹಾಕಿದ್ದಾದಮೇಲೆ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಈ ರೀತಿ. ಇದೇ ರೀತಿ ಇನ್ನು 2 ಪೆಟಲ್ಸ್ನ ಮಾಡ್ಕೊಳ್ತೀನಿ. ಫಸ್ಟ್ ಒನ್ ಆರ್ಚ್ ರೀತಿನೇ. ಇಲ್ಲಿ ನಾನು 4 ಪೆಟಲ್ಸ್ಗಳನ್ನ ಪೂರ್ತಿಯಾಗಿ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ನಾವು ಒಂದು ಚೈನನ್ನು ಹಾಕ್ಕೊಳ್ಬೇಕು, ಸಿಂಗಲ್ ಕ್ರೋಶನ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಒಂದು ಆರ್ಚ್ಗೂ ಮತ್ತೊಂದು ಆರ್ಚ್ಗೂ ನೀವು ಗ್ಯಾಪನ್ನು ಎಷ್ಟು ಬೇಕಿದ್ರೂ ಕೊಡ್ಬೋದು. ಅಥವಾ ಕುಚ್ಚು ಬೇಡ ಅನ್ನೋರು ಬರೀ ಸಿಂಗಲ್ ಕ್ರೋಶನಾದರೂ ಹಾಕ್ಕೊಳ್ಬೋದು, ಬೀಡ್ಸನ್ನಾದರೂ ಹಾಕ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು, ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ. ಇದಕ್ಕೆ ನಾನು ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಂಡಿಲ್ಲ. ಬೀಡ್ಸನ್ನು ಹಾಕಿದ್ರೆ ಇಷ್ಟೊಂದು ಸಿಂಗಲ್ ಕ್ರೋಶನೂ ಕೂಡ ಬರೋದಿಲ್ಲ. ಸೊ 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿಕೊಂಡೆ. ಸೊ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಫಸ್ಟ್ ಒಂದು ಆರ್ಚ್ ಆದಮೇಲೆ 3 ಚೈನ್ನ ಹಾಕಿದಾದಮೇಲೆ 8 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮಧ್ಯದಲ್ಲಿ ಕುಚ್ಚನ್ನು ಕೂಡ ಆರಾಮಾಗಿ ಕಟ್ಕೊಳ್ಬೋದು. ನಾನಿಲ್ಲಿ ಕೊನೆವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ 3 ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನಿಡಲ್ನ ನಮ್ಮ ಸೈಡ್ ಎಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಈ 3 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೋದು. ವಿತೌಟ್ ಕುಚ್ಚಾದರೂ ಕೂಡ ನೀವು ಹಾಕ್ಕೊಳ್ಬೋದು. ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನಾನು ಶಾರ್ಟಾಗಿ ಕುಚ್ಚನ್ನು ಕೂಡ ಕಟ್ಟಿದ್ದೀನಿ. ಡಿಸೈನ್ ಈ ರೀತಿ ಕಾಣಿಸುತ್ತೆ, ತುಂಬ ಈಸಿಯಾಗಿದೆ. ಇದರಲ್ಲಿ ನಿಮಗೆ 5 ಪೆಟಲ್ಸ್ ಬೇಕು ಅಂದರೆ 7 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ ಆರ್ಚಲ್ಲಿ 5 ಚೈನ್ನ ಹಾಕಿಬಿಟ್ಟಿದೆ, ಹಾಗಾಗಿ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸೊ ಪ್ರೈಸ್ ಬಂದು ಇದಕ್ಕೆ ಒಂದು 400ಇಂದ 500ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ. ಹಾಗೆಯೇ ಒಂದೇ ಸ್ಟೆಪ್ ಡಿಸೈನು ಕೂಡ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ, ಹಾಕೋದು ಕೂಡ ತುಂಬ ಈಸಿ ಇದೆ. ಬೀಡ್ಸ್ ಕಪ್ಪಾಗುತ್ತೆ ಅನ್ನೋ ಭಯ ಇರೋರು ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಂಡಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.